ಚಂದನವನದ ಬಹುನಿರೀಕ್ಷಿತ ಕರಾವಳಿ ಸಿನಿಮಾ ಈಗ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಿದೆ. ಬಿಡುಗಡೆಗೂ ಮುನ್ನ ನಟ ಪ್ರಜ್ವಲ್ ದೇವರಾಜ್ ಅವರ ಟ್ರೈಲರ್ ಲಾಂಚ್ ಗೈರು ಹಾಜರಿ, ಸಂಭಾವನೆ ಬಾಕಿ ಹಾಗೂ ಅವರ ಧ್ವನಿಗೆ ಬೇರೆ ಕಲಾವಿದರಿಂದ ಡಬ್ಬಿಂಗ್ ಮಾಡಿಸಿದ ವಿಚಾರವಾಗಿ ದೊಡ್ಡ ವಿವಾದವೇ ಸೃಷ್ಟಿಯಾಗಿತ್ತು. ಆದರೆ ಪ್ರೇಕ್ಷಕರಿಂದ ಸಿಕ್ಕ ಅತ್ಯುತ್ತಮ ಪಾಸಿಟಿವ್ ವಿಮರ್ಶೆಗಳು ಹಾಗೂ ಅಭಿಮಾನಿಗಳ ಬೆಂಬಲದಿಂದಾಗಿ ಈ ಎಲ್ಲಾ ವಿವಾದಗಳನ್ನು ಬದಿಗೊತ್ತಿ ಸಿನಿಮಾ ಈಗ ಗಲ್ಲಾಪೆಟ್ಟಿಗೆಯಲ್ಲಿ ಲಬ್ಬರಿಸುತ್ತಿದೆ. ದಿನದಿಂದ ದಿನಕ್ಕೆ ಭಾರಿ ಏರಿಕೆ ಕಾಣುತ್ತಿರುವ ಈ ಚಿತ್ರದ ಒಟ್ಟಾರೆ ಗಳಿಕೆ ಈಗ 4 ಕೋಟಿ ರೂಪಾಯಿ ಗಡಿ ದಾಟಿ ತಲುಪಿದೆ. ಮೊದಲ ದಿನ ಕೇವಲ 68 ಲಕ್ಷ ರೂಪಾಯಿ ಗಳಿಸಿದ ಕರಾವಳಿ ಎರಡನೇ ದಿನ 1.14 ಕೋಟಿ ಹಾಗೂ ಮೂರನೇ ದಿನ ಭಾನುವಾರದ ಲಾಭ ಪಡೆದು 1.64 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಈ ಮೂಲಕ ಕೇವಲ 3 ದಿನಕ್ಕೆ ಭಾರತದಲ್ಲಿ 3.46 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದ್ದು, ಇಂಡಿಯಾ ಗ್ರಾಸ್ ಗಳಿಕೆ ಬರೋಬ್ಬರಿ 3.88 ಕೋಟಿ ರೂಪಾಯಿಗೇರಿದೆ ಎಂದು ಸ್ಯಾನ್ಕ್ಲಿಕ್ ವರದಿಯನ್ನ ಮಾಡಿದೆ. ಆರಂಭಿಕ ಸಾಧಾರಣ ಓಪನಿಂಗ್ ನಂತರ ಈಗ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿರುವ ಈ ಚಿತ್ರಕ್ಕೆ ಗುರುದತ್ ಗಾಣಿಗ ಅವರ ಭರ್ಜರಿ ನಿರ್ದೇಶನವೇ ಮುಖ್ಯ ಕಾರಣ. ನಟ ಪ್ರಜ್ವಲ್ ದೇವರಾಜ್, ರಾಜ್ಬಿ ಶೆಟ್ಟಿ, ಮಿತ್ರಾ ಹಾಗೂ ರಮೇಶ್ ಸೇರಿದಂತೆ ಪ್ರಮುಖ ತಾರಾಗಣದ ಅದ್ಭುತ ನಟನೆ ಪ್ರೇಕ್ಷಕರನ್ನ ಕಟ್ಟಿ ಹಾಕಿದ್ದು, ಕರಾವಳಿ ತಂಡ ಈಗ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸಿನ ನಗೆ ಬೀರಿದೆ.